ಹರೇರಾಮ್. 2 ದಿನದ ಹಿಂದೆ ಕಾಸರಗೋಡು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿ ರೈಲಿಗೆ ಈ ಗೋರಿ ತೆರವುಗಾಗಿ ಅಪಘಾತ ಆಯಿತು. ರೈಲ್ವೆ ಸ್ಟೇಷನ್ನವರು ಫೈರ್ ಫೋರ್ಸನ್ನವರು ಸಂಪರ್ಕ ಮಾಡಿದರು. ಫೈರ್ ಫೋರ್ಸ್ನವರು ನಮ್ಮ ಗೋಶಾಲೆ ಬಜೆಪೂಡ್ಲು ಗೋಶಾಲೆಯನ್ನು ಸಂಪರ್ಕ ಮಾಡಿದರು. ಅಲ್ಲಿ ಬಜೆಪೂಡ್ಲು ಗೋಶಾಲೆ ನನಗೆ ಮಾಹಿತಿ ಬಂದು ರಾತ್ರಿ 9 ಗಂಟೆಗೆ ಇಲ್ಲಿಯ ಸುತ್ತಮುತ್ತಲ ಪ್ರಾಣಿ ಮಿತ್ರರು, ವಿದ್ಯಾರ್ಥಿಗಳು ಹಿಡಿದವರನ್ನು ಕರ್ಕೊಂಡು ನಾನು ಆ ಜಾಗಕ್ಕೆ ಹೋಗಿದ್ದೆ. ರಾತ್ರಿ 9 ಗಂಟೆಗೆ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲಿ ಬಿದ್ದಿದ್ದು. ಸಂಜೆ 6-7 ಗಂಟೆಗೆ ಯಾವುದೊಂದು ರೈಲು ಹೊಡೆದು ಅಪಘಾತ ಆಗಿತ್ತು. ಅವರ ಹತ್ರ ಮಾತಾಡ್ಕೊಂಡು ಅಲ್ಲಿ ಹೋದಾಗ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲಿ ಬಿದ್ದಿತ್ತು. ಫೈರ್ ಫೋರ್ಸಿನ 4-5 ಜನ ಸಿಬ್ಬಂದಿಗಳು ಮತ್ತು ಸ್ಥಾನೀಯ ಅವರು ಸೇರಿ ಅದನ್ನು ಟ್ರ್ಯಾಕಿಂದ ಇತ್ತಲೇ ತಂದು ಸಹಕಾರ ಮಾಡಿದರು. ಇದಕ್ಕೆ ಇದರ ಸೊಂಟ ಮುರಿದು ಹೋಗಿದೆ, ಕಾಲು ಕೂಡ ಮುರಿದಿದೆ. ಆ ದಿವಸ ಪಕ್ಕೆಲುಬಲ್ಲೆಲ್ಲ ತುಂಬ ಪೆಟ್ಟಾಗಿತ್ತು, ಬಾತ್ಕೊಂಡಿತ್ತು. ಹಾಗೆ ಅಲ್ಲಿ ಇಟ್ಟುಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಕ್ಷಣ ಇನ್ನೊಂದು ಪಿಕಪ್ ತರಲಿಕ್ಕೆ ಹೇಳಿ ಇಲ್ಲಿ ಈಗ ಬದಿರಕಕ್ಕೆ ತಂದಿದ್ದೇವೆ ಇದನ್ನು. ಬಹುಶಃ ಹೇಳೋದು ಕಷ್ಟ ಇದೆ, ಇದು ಎದ್ದು ನಿಲ್ಲೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಸೊಂಟದ ಎಲುಬು ಮುರಿದೋಗಿದೆ. ಇರುವಷ್ಟು ದಿವಸ ಆರೈಕೆ ಮಾಡೋದು ಇದು ನಮ್ಮ ಕರ್ತವ್ಯದ ಹಿನ್ನೆಲೆಯಲ್ಲಿ. ವಿಶೇಷ ಅಂದರೆ ಇಲ್ಲಿ ತಿರುಗಾಡ್ತಾ ಇರುವ ಒಂದಷ್ಟು ಹಸುಗಳು ನಿತ್ಯ ಬಂದು ಇದನ್ನು ಮಾತಾಡಿಸಿ ಹೋಗ್ತಾ ಇದೆ. ಇದು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೆ ಅವೆಲ್ಲ ಬಂದಾಗ. ಅಂದರೆ ದುರದೃಷ್ಟ, ಹೇಳಲಿಕ್ಕೆ ಆಗೋದಿಲ್ಲ, ಅದು ಎದ್ದು ನಿಲ್ಲಲಿಕ್ಕೆ ಆಗ್ತಾಯಿಲ್ಲ. ಏನೇನೋ ಕೊಟ್ಟದ್ದು ಸ್ವಲ್ಪ ತಿಂತದೆ, ಸ್ವಲ್ಪ ಆಹಾರ ತಗೊಳ್ತದೆ, ಸಗಣಿ ಹಾಕ್ತದೆ, ಮೂತ್ರ ಮಾಡ್ತದೆ. ಹಾಗಾಗಿ ಬಹುಶಃ ಎಷ್ಟು ದಿವಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇರುವಷ್ಟು ದಿವಸ ನಾವು ನೋಡೋದು ನಮ್ಮ ಕರ್ತವ್ಯ ಆಗುತ್ತೆ.